ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಇನ್ಸ್ಟೆಂಟ್ ಕಡಲೆಪುರಿ ದೋಸೆ ರೆಸಿಪಿ, ಇನ್ಸ್ಟೆಂಟ್ ಮಂಡಕ್ಕಿ ದೋಸೆ ರೆಸಿಪಿ. ಕೇವಲ 10 ನಿಮಿಷದಲ್ಲಿ ಮಾಡ್ಕೋಬೋದು. ಎಷ್ಟು ಮೃದುವಾಗಿರುತ್ತೆ ಅಂದರೆ ಬಾಯಲ್ಲಿ ಇಟ್ಕೊಂಡ್ರೆ ಕರಿಗೆ ಹೋಗುತ್ತೆ. ಒಂದ್ಸಲ ಆದರೂ ಟ್ರೈ ಮಾಡಿ ನೋಡಿ. ದೊಡ್ಡದಾಗಿರೋದು ಬಟ್ಲೆ ತಗೊಂಡಿದ್ದೀನಿ. 3 ಗ್ಲಾಸಷ್ಟು ಕಡಲೆಪುರಿ. ಇದು ಸಪ್ಪೆ ಪುರಿ, ಬೆಂಗಳೂರು ಪುರಿ ಅಂತ ಸಿಗುತ್ತಲ್ಲ ಅದು. 3 ಗ್ಲಾಸಷ್ಟು ಕಡಲೆಪುರಿನ 1-2 ಸಲ ಚೆನ್ನಾಗಿ ತೊಳಿಬೇಕು, ಕ್ಲೀನ್ ಮಾಡ್ಕೋಬೇಕು. ಕಡಲೆಪುರಿನ ತೊಳೆದ ಮೇಲೆ ಮೇಲಿಂದ ಈ ರೀತಿಯಾಗಿ ತೆಗಿಬೇಕು. ಕೆಳಗಡೆ ಮಣ್ಣು ಕಲ್ಮಶ ಎಲ್ಲ ಕೆಳಗಡೆ ನಿಂತಿರುತ್ತೆ, ಅದಕ್ಕೋಸ್ಕರ ಮೇಲಿಂದ ತೆಗಿಬೇಕು ಈ ರೀತಿಯಾಗಿ. ಇವಾಗ ತೊಳೆದಿಟ್ಕೊಂಡಿರೋ ಕಡಲೆಪುರಿನ ದೊಡ್ಡದಾಗಿರೋ ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ. 1 ಗ್ಲಾಸಷ್ಟು ಉಪ್ಪಿಟ್ಟು ರವೆ, ಚಿರೋಟಿ ರವೆನ ಕೂಡ ಉಪಯೋಗ ಮಾಡ್ಬೋದು. ಅರ್ಧ ಗ್ಲಾಸಷ್ಟು ಹುಳಿ ಮೊಸರು, ಅರ್ಧ ಗ್ಲಾಸಷ್ಟು ನೀರು ಕಲಿಸ್ಕೋಬೇಕು. ಗಟ್ಟಿ ಇದೆ, ಮತ್ತೊಮ್ಮೆ ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಟೋಟಲಾಗಿ 1 ಗ್ಲಾಸ್ ನೀರನ್ನ ಉಪಯೋಗ ಮಾಡಿದ್ದೆ. 3 ಗ್ಲಾಸ್ ಕಡಲೆಪುರಿ, 1 ಗ್ಲಾಸಷ್ಟು ರವೆ, ಅರ್ಧ ಗ್ಲಾಸಷ್ಟು ಮೊಸರು, 1 ಗ್ಲಾಸಷ್ಟು ನೀರು. ಇವಾಗ ಈ ಪದಾರ್ಥಗಳನ್ನ ಸುಮಾರು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು, ನೆನಿಬೇಕು, ಮೆತ್ತಗಾಗಬೇಕು. 10 ನಿಮಿಷ ಆದಮೇಲೆ ಈ ಪದಾರ್ಥಗಳೆಲ್ಲ ಮೆತ್ತಗಾಗಿದೆ, ರುಬ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ರುಬ್ಕೊಳ್ಳೋಕ್ಕೆ ಹಾಕ್ಕೊಂಡ್ರೆ ಕರೆಕ್ಟಾಗಿ ಎಲ್ಲ ಕಡೆ ಸರಿಸಮಾನವಾಗಿ ಮಿಕ್ಸ್ ಆಗುತ್ತೆ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ರುಬ್ಕೊಂಡಿದ್ದಾಗಿದೆ. 1-2-3 ಚಮಚದಷ್ಟು ನೀರನ್ನ ರುಬ್ಕೊಂಡಿದ್ದೆಲ್ಲ ಮಿಕ್ಸಿ ಜಾರು ಅದಕ್ಕೆ ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ ಇದೆ. ಇದೇ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡ್ರೆ ಸಾಕಾಗತ್ತೆ. ಇದು ದಿಢೀರನೆ ಮಾಡೋ ರೆಸಿಪಿ, ಇನ್ಸ್ಟೆಂಟ್ ರೆಸಿಪಿ. ಅದಕ್ಕೋಸ್ಕರವಾಗಿ ಈನೋ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಸಣ್ಣ ಚಮಚದಲ್ಲಿ, 1 ಚಮಚದಷ್ಟು. ಅಥವಾ ₹6 ಒಂದು ಸ್ಯಾಶೆ ಬರುತ್ತಲ್ಲ, ಅದನ್ನು ಫುಲ್ ಸೇರಿಸ್ಕೋಬೇಕಾಗತ್ತೆ. ಈನೋ ಪೌಡರ್ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು, ಈ ಪದಾರ್ಥನ ಆಪ್ಷನಲ್ ಆಗಿ ಇಟ್ಕೊಳ್ಳಿ. ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ. ಆ ರೀತಿ ಏನಾದರೂ ಅನಿಸಿದ್ರೆ ಖಂಡಿತವಾಗ್ಲೂ ಹಾಕ್ಕೊಳಕ್ಕೆ ಹೋಗಬೇಡಿ. ಹಾಗೆ ಮಾಡಿ. ಹಾಗೆ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಮೃದುವಾಗಿ ಬರೋಲ್ಲ. ಆದರೆ ಹಾಕ್ಕೊಳ್ಳೋದು ಬಿಡೋದು ನಿಮ್ಮ ಇಷ್ಟ, ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ಹಿಟ್ಟು ರೆಡಿ ಹಾಕಿದೆ. ಹೆಂಚು ಚೆನ್ನಾಗಿ ಕಾದಿದೆ. ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ. ನಾನು ಸ್ವಲ್ಪ ದಪ್ಪ ದೋಸೆ ಥರ ಮಾಡ್ಕೊಳ್ತಾ ಇದ್ದೀನಿ, ಸೆಟ್ ದೋಸೆ ಥರ. ತೆಳುವಾಗೂ ಮಾಡ್ಕೋಬೋದು. ನಾನು ಉಪಯೋಗ ಮಾಡಿರೋದು ನಾನ್ ಸ್ಟಿಕ್ ಹೆಂಚು, ನಾನ್ ಸ್ಟಿಕ್ ತವ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ, ಎಣ್ಣೆ ಬೆಣ್ಣೆ ತುಪ್ಪ ಹಾಕೊಳ್ಳದೆ ಕೂಡ ಮಾಡ್ಕೋಬೋದು. ಮುಚ್ಚಿಡಬೇಕು. ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುವಾಕೋಬೇಕು. ಈ ದೋಸೆಗೆ ಒಂದು ಒಳ್ಳೆ ಬಣ್ಣ ಕೂಡ ಬರುತ್ತೆ. 2 ಕಡೆ ಬೇಯಿಸ್ಕೊಂಡ್ರೂ ಒಳ್ಳೆಯದೇ, ಅಥವಾ ಒಂದೇ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೂ ಕೂಡ ಸಾಕಾಗುತ್ತೆ. ಇದಾಗಿದೆ. ಇವಾಗ ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ಈಗ ಮೆದುವಾದ ಮೃದುವಾದ ಕಡಲೆಪುರಿ ದೋಸೆ, ಕುರುಮುರ ದೋಸೆ ಅಥವಾ ಮಂಡಕ್ಕಿ ದೋಸೆ ರೆಡಿಯಾಗಿದೆ. ಕೇವಲ 10 ನಿಮಿಷದಲ್ಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.